ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಂತ ಅಂದ್ಕೋತೇನೆ. ನಾನು ಕೂಡ ಆರಾಮಾಗಿದ್ದೇನೆ. ಇವತ್ತು ಎಲ್ಗೋ ಹೊರಟಿದ್ದೇನೆ. ಎಲ್ಲಿ ಅಂತ ಹೇಳಿ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಗೊತ್ತಾಗತ್ತೆ. ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಅಲ್ಲಿಗೆ. ಏನು ಕತೆ ಹೇಗಿದೆ ಅಲ್ಲಿ ಅನ್ನೋದು ಹೋದ್ಮೇಲೆ ಗೊತ್ತಾಗಬೇಕು. ಸೊ ಹೊರಟಿದ್ದೇನೆ. ನಾನು ಲಾಸ್ಟ್ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿದವ್ರಿಗೆಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಶ್ರೀ ಶಕ್ತಿ ಅಸೋಸಿಯೇಷನ್ ಜಿಲ್ಲಾ ಪಂಚಾಯತಿ ಕೊಡಗು ಶ್ರೀ ಶಕ್ತಿ ವೃದ್ಧಾಶ್ರಮಕ್ಕೆ ಹೋಗುವ ದಾರಿ. ಗೊತ್ತಾಯ್ತಲ್ವ ನಾನು ಎಲ್ಲಿಗೆ ಬಂದೆ ಅಂತ. ಇದು ವೃದ್ಧಾಶ್ರಮ. ನಮ್ಮ ರಾಮನಗರದ ಸಂಘದವರು ಇಲ್ಲಿಗೆ ಇವತ್ತು ತಮ್ಮ ಕೈಲಾದ ಸಹಾಯವನ್ನು ಮಾಡುವ ಅಂತ ಹೇಳಿ ಹೊರಟಿದ್ರು. ಹಾಗೆ ನಾನು ಸಂಘದಲ್ಲಿಲ್ಲ, ಆದರೂ ನನ್ನನ್ನು ಸಹ ಕರೆದಿದ್ದಾರೆ ಒಟ್ಟಿಗೆ. ನಾನು ಕೂಡ ಬಂದೆ ಇಲ್ಲಿಗೆ. ಈ ವಿಡಿಯೋ ಮಾಡಲಿಕ್ಕೆ ಕಾರಣ, ನಾನು ಇಲ್ಲಿಗೆ ಬಂದಿದ್ದೇನೆ, ನಾವು ಇಂಥದ್ದೆಲ್ಲ ಕೊಡ್ತಾ ಇದ್ದೇವೆ ಪಬ್ಲಿಸಿಟಿಗೆ ಅಂತೂ ಖಂಡಿತ ಅಲ್ಲ. ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದೇವೆ. ಸಾಧ್ಯ ಆದರೆ ನೀವು ಕೂಡ ನಿಮಗಾಗುವಷ್ಟು ಸಹಾಯವನ್ನು ಖಂಡಿತ ಈ ವೃದ್ಧಾಶ್ರಮಕ್ಕೆ ಮಾಡಿ, ಇಲ್ಲಿರುವ ಜೀವಗಳಿಗೆ ನಿಮ್ಮಿಂದ ಆಗುವ ಸಣ್ಣ ಪುಟ್ಟ ಸಹಾಯವನ್ನು ಮಾಡಿ ಅಂತ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಇಲ್ಲಿ ದಿನಕ್ಕೆ ಒಬ್ಬರಿಗೆ ಗೌರ್ಮೆಂಟಿಂದ ಬರೋ ದುಡ್ಡು ದಿನಕ್ಕೆ 35 ರೂಪಾಯಿ ಮಾತ್ರ ಇರೋದು. 27 ಜನ ಏನೋ ಇದ್ದಾರೆ. ಈ 35 ರೂಪಾಯಿಯಲ್ಲಿ 27 ಜನಕ್ಕೆ ಬಂದರೆ ಇವರ ಇಡೀ ದಿನದ ಊಟ ಆಹಾರ ಇದೆಲ್ಲ ಸಾಧ್ಯನಾ ಗೊತ್ತಿಲ್ಲ ನನಗೆ. ಹಾಗಾಗಿ ಖಂಡಿತ ಈಗ ಫಂಕ್ಷನ್, ಮದುವೆ, ಮುಂಜಿ ಈ ಥರ ಎಲ್ಲ ಆದಾಗ ನಿಮ್ಮ ಮನೇಲಿ ಊಟ ಉಳಿದಿದ್ರೆ ಅಥವಾ ಏನೇ ಬಿಸಾಕುವಂಥ ತುಂಬ ಫುಡ್ಡನ್ನ ಇಲ್ಲಿಗೆ ಕೊಟ್ಟರೆ ಇವರಿಗೆ ಒಂದು ಹೊತ್ತಿನ ಊಟ ಆಗತ್ತೆ. ಮತ್ತು ಫಂಕ್ಷನ್ ಊಟ ಅಂತ ಹೇಳಿದರೆ ಒಂದು ಒಳ್ಳೆ ಊಟನ ಕೂಡ ಅವರು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಖಂಡಿತ ಈ ವೃದ್ಧಾಶ್ರಮಕ್ಕೆ ದೂರದವರಾಗದಿದ್ದರೂ ನಮ್ಮ ಹತ್ತಿರ ನೆರೆಕೆರೆಯವರೆಲ್ಲ ನೋಡಿದರೆ ಈ ವಿಡಿಯೋನ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಹಾಗೆ ಸಂಘದ ವಾರ್ಷಿಕೋತ್ಸವ ಇತ್ತು, ಅಲ್ಲಿಗೆ ಕೂಡ ಕರೆದಿದ್ರು. ನಾನು ಆ್ಯಕ್ಚುಲಿ ಸಂಘದಲ್ಲಿ ಇಲ್ಲ, ಆದರೂ ಬಂದಿದ್ದೆ. ಇಲ್ಲಿ 2 ಸಂಘದವರು ಸೇರಿ ಫುಡ್ ರೆಡಿ ಮಾಡಿದರು. ಪೂರಿ, ಗಸಿ, ಟೊಮೆಟೊ ಬಾತ್, ಇದು ಪನ್ನೀರ್ ಕುರ್ಮಾ, ವಡೆ, ಇದು ಉದ್ದಿನ ವಡೆ, ಏನೇನು ಅವ್ರ ಮನೇಲಿ ಮಾಡ್ಕೊಂಡು ಬಂದಿರೋ ಇದು ಹಲ್ವಾ, ಇಷ್ಟ ಐಟಮ್ ಇತ್ತು ನೋಡಿ ಕರೆದಿದ್ರು. ಹಾಗೆ ಇಲ್ಲಿಗೆ ಕೂಡ ಬಂದು ಈವ್ನಿಂಗ್ ಇದು ಆ್ಯಕ್ಚುಲಿ ಬಂದಿರೋದು ನಾನು. ಬಂದು ಒಂದು ಒಳ್ಳೆ ಭೋಜನನೇ ಆಗಿತ್ತು ಅಂತ ಅಂದ್ಕೋತೇನೆ. ಹಾಗೆ ತಿಂದ್ಕೊಂಡೆಲ್ಲ ಹೋದೆ. ಥ್ಯಾಂಕ್ ಯು ನನ್ನನ್ನು ಕರೆದಿರೋದಕ್ಕೆ, ಜೊತೆಗೆ ವ್ಲಾಗ್ ನೋಡಿರೋದಕ್ಕೆ ಥ್ಯಾಂಕ್ ಯು.